ಬಂದ್ಲಪ್ಪ ಈಕಿ ನರ್ಸು. ಏನು ನುಲಿತಾಳ, ಏನು ಚಸ್ಮ ಏರಿಸ್ತಾಳ, ಅಲ್ಲ ನೋಡು 5 ನಿಮಿಷಕ್ಕೊಮ್ಮೆ ಹೆಂಗೆ ಚಸ್ಮ ಏರಿಸ್ತಾಳ ಹುಡುಗಿ. ಆಕಿನ ಸ್ಟೈಲ್ ನೋಡು, ಆಕಿನ ಸಾಕ್ಸ್ ನೋಡು, ಬಾಬಾ. ನಮಸ್ಕಾರ ರೀ ಮೇಡಮರ. ಹಾಂ ನಮಸ್ಕಾರ. ಏನ್ರಿ ಮೇಡಮರ, ನೀವು ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿಂದ ನಮಗೆ ಮನಸ್ಸು ಬರಲಿಲ್ಲ ಬಿಡ್ರಿ. ನೀವಿದ್ರ ಚಂದ ಆ ಕಡೆ ಈ ಕಡೆ ತಿರುಗಾಡ್ಕೋತ ಎಲ್ಲರನ್ನ ಮಾತಾಡ್ಸ್ಕೋತ ಒಂದು ಸ್ವಲ್ಪ ನಿಲ್ಕೋತ ಭಾರಿ ಚಂದ ಇರ್ತದ್ರಿ. ದವಾಖಾನೆ ಕಳೆ ಆಗಿರ್ತದ. ನೀವು ಇಷ್ಟು ಲೇಟ್ ಮಾಡ್ಬಿಡ್ದಾಗಿತ್ರಿ. ಯಾಕೆ ಇವತ್ತು ಲೇಟ್ ಮಾಡಿ ಬಂದ್ರಿ ಬಿಡ್ರಿ. ಹಂಗೇನಿಲ್ರಿ, ನನ್ನ ಟೈಮ್ ಸರಿಯಾಗೇನೆ ಬಂದಿನ. ಹೌದೇನ್ರಿ, ನಾವೇ ಭಾಳ ಮಿಸ್ ಮಾಡ್ಕೊಂಡಿವಿ ಕಾಣಿಸ್ತದ್ರಿ, ಅದಕ್ಕೆ ಹಂಗೆ ಅನಿಸಿರ್ಬೋದ್ರಿ. ಹೋಗ್ಲಿ ಬಿಡಿ, ನಿಮ್ಮ ಬಿಲ್ ಆಗಿದೆ ನೋಡಿ, ಕಟ್ಬಿಟ್ಟು ಸ್ವಲ್ಪ ಮೆಡಿಸಿನ್ ಬರೆದಿದ್ದಾರೆ, ಅದನ್ನು ತಗೊಂಡು ತೋರಿಸ್ಬಿಟ್ಟು ಕರ್ಕೊಂಡು ಹೋಗಿ ಪೇಷಂಟ್ನ, ಆಯ್ತಾ? ಮೇಡಮರ, ನಮಗೇನು ಬಿಲ್ ಬೇಡ್ರಿ, ನೀವು ಇಟ್ಕೋರಿ. ಸುಮ್ಮನೆ ಬಿಲ್ ಪಾಲ್ ಕೊಟ್ಟು ನಮಗೆ ವಜ್ ಮಾಡಬೇಡ್ರಿ. ನೀವು 2 ದಿನದಿಂದ ಭಾಳ ಕಷ್ಟಪಟ್ರಿ ಪಾಪ. ನೀವೇ ನಮ್ಮ ಸಲುವಾಗಿ ಭಾಳ ತ್ರಾಸ ತೊಗೊಂಡ್ರಿ. ಥ್ಯಾಂಕ್ಸ್ ರೀ. ಆದ್ರೆ ಬಿಲ್ ಪಾಲ್ ಏನು ಬೇಡ್ರಿ ಮೇಡಮರ ನಮಗೆ. ಸರ್ ಹಂಗಂದ್ರೆ ಹೆಂಗ್ರಿ? ಬಿಲ್ ಕಟ್ಟಬೇಕು, ನಿಮ್ಮ ದವಾಖಾನೆ ಬಿಲ್ ಅದು ಸುಂದರಿ ಮೇಡಮ್ದು 1,80,000 ಆಗಿದೆ ನೋಡಿ ಬಿಲ್. ಎಷ್ಟಂದ್ರಿ? 1,80,000 ಆಗಿದೆ. ಯಾಕೆ ತಳಕು ಬಳಕು ಮಾಡ್ಕೊಂಡು ಬರ್ತೀನಿ ಅಂತೇಳಿ ಸುಮ್ಮನೆ ನಕ್ಕೋತ ಚಂದಾಗೆ ಮಾತಾಡ್ಸಿದ್ರೆ ಇದು ಬಿಲ್ ಅಷ್ಟು ತಂದು ಹೇಳದ ತೀರಾ ಏನು ಆಟ ಹಚ್ಚಿರೇನು ಇದನ್ನ? 2 ದಿನಕ್ಕನೆ 1,80,000 ಅಂದ್ರೆ ಏನು? ಮನಿ ಮರಮ ಏನು ಹೊಲ ಮರಮ ನಾವು? ಆಗೋದಿಲ್ಲ, ನಮಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನೋಡು. ಏನು ಮಾಡ್ಕೋತೀರಿ ಮಾಡ್ಕೊರಿ, ನಾ ಅಷ್ಟು ಬಿಲ್ ಕಟ್ಟಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಅಯ್ಯ ಹಂಗಂದ್ರೆ ಹೆಂಗ್ರಿ? ಬಿಲ್ ಕಟ್ಟಂಗಿಲ್ಲ ಅಂದ್ರ ಮೊದಲೇ ಹೇಳ್ತೀವಿಲ್ಲ ನಾವು ಬಿಲ್ ಕಟ್ಟಬೇಕಂತೇಳಿ. ಹಾಸ್ಪಿಟ್ಲಿಗೆ ಬಂದಿರ್ತೀರಿ ಅಂದ್ರೆ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ, ಎಲ್ಲಾನು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಬಿಲ್ ಕಟ್ಟಂಗಿಲ್ಲ ಅಂದ್ರೆ ಏನಿದೆ ಅರ್ಥ? ಕಟ್ಟಲೇಬೇಕ್ರಿ. ಮೇಡಮರ, ನೀವೇ ಎಲ್ಲಾರ ಒಂದು ದಾರ ತೊಗೊಂಡು ಅದನ್ನು ಕಟ್ಟಿಬಿಡ್ರಿ. ನಾ ಎಲ್ಲಿ ಕಟ್ಟಾಕೋಲ್ರಿ ಅದನ್ನು? ಏನ್ರಿ ನನ್ನ ಹತ್ರನೇ ಕಾಮಿಡಿ ಮಾಡ್ತೀರಾ? ಡಾಕ್ಟರ್ನ ಕರಿತೀನಿ ರೀ. ಏರ್ಸವ್, ನೀ ಹಂಗೆ ಚಸ್ಮ ಏರ್ಸ್ಕೊತಾ ಇರು. ಏನು ಬೀಳ್ತದ ಅನ್ನೋರ್ಗತೆ ಏರಿಸ್ತಾಳ ಅದನ್ನು. ಏನದು ಗಲಾಟೆ ಎಷ್ಟು ಜೋರು ಮಾತಾಡ್ಲಿಕ್ಕತ್ತಿರಲ್ಲ ಯಾಕ? ನೋಡಿ ಸರ್, ಬಿಲ್ ಜಾಸ್ತಿ ಆಗ್ಯದಂತ್ರಿ, ಇವರು ಕಟ್ಟಂಗಿಲ್ಲ, ನೀವೇನ್ ಮಾಡ್ಕೋತೀರಿ ಮಾಡ್ಕೋ ಹೋಗ್ರಿ ಅಂತೆಲ್ಲ ಗಲಾಟೆ ಮಾಡ್ಲಿಕತ್ತಾರ್ರಿ ಇಲ್ಲಿ ನಿಂತು. ಯಾಕ್ರಿ ಹಿಂಗೆ ಯಾಕದು? ಗುಂಡಣ್ಣ ಏನ್ರಿ ಇದು? ಸಾರಿ ರೀ ಸರ್. ಮೇಡಮ್ ಸಾರಿ ರೀ, ಹಂಗೆಲ್ಲ ಮಾತಾಡಿದ್ದು ಗೊತ್ತಾಗಿಲ್ಲ, ಸುಮ್ಮ ಕಾಮಿಡಿ ಮಾಡೇನ್ರಿ. ಕಟ್ತೀನಿ ತಗೋರಿ ನಾನು ಬಿಲ್. ಓಕೆ, ಹಂಗೆಲ್ಲ ಗಲಾಟೆ ಮಾಡಬಾರ್ದು ರೀ. ಓಕೆ ಸಾರಿ ಸರ್. ಸರ್ ಅಲ್ಲಿ ರಿಸೆಪ್ಷನ್ ಬಿಲ್ ಇಟ್ಟು ನೋಡ್ರಿ, ತಗೊಂಡು ಕಟ್ಟಿಬಿಡ್ರಿ. ಆಯ್ತು ಹೇಳ್ರಿ ಮೇಡಮರ್, ಕಟ್ತೀನಿ. ಮೇಡಮರ, ನೀವು ಏನಾರ ಹೇಳ್ರಿ, ನಾವು ಕಟ್ಟಂಗಿಲ್ಲ ಅಂದ್ರೆ ಕಟ್ಟಂಗಿಲ್ಲ ನೋಡ್ರಿ. ನೀವು ಭಾಳ ಸ್ಮಾರ್ಟ್ ಇದ್ದೀರಿ ಮೇಡಮರ್. ಯಾಕ್ರಿ ಏನೇನೋ ಮಾತಾಡ್ತಿರಲ್ಲ? ಏನು ಮಾತಾಡೇನ್ರಿ ಮೇಡಮರ್, ನೀವು ಚಂದಿದ್ದೀನಿ ಅಂತ ಹೇಳೇನ್ರಿ, ತಪ್ಪೇನ್ರಿ? ನಿಮ್ಮ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿಲ್ಲ. ಪೇಷಂಟ್ ಕಾಯ್ತಿದ್ದಾರಲ್ಲ, ನಾವು ಹೋಗ್ಬೇಕು. ಬಿಲ್ ಕಟ್ರಿ ನೀವು. ಹೇ ಗುಂಡಣ್ಣ, ನೀ ಯಾಕೆ ಕಟ್ತೀನಿ ಅಂತ ಒಪ್ಕೊಂಡೆ? ಏನದು ಬಿಲ್ ಒಂದು ಲಿಮಿಟ್ ಅಂತ ಇರ್ತದೆ, ಎಷ್ಟದು ಕೊಡೋದು? 1,80,000 ಮಾಡ್ಯಾರ, ಏನಾದ ಇಲ್ಲ ತೀರ? ಏ ಮಾಮ, ಹಂಗಂದ್ರೆ ಹೆಂಗ? ಇದು ದೊಡ್ಡ ಹಾಸ್ಪಿಟ್ಲ್ ಅದ, ಮತ್ತು ಅವರೆಲ್ಲ ಆಶೀರ್ಮಿಂದು ಅದು ಹಿಡಿದು ಮಾಡೋರ ಬಿಲ್ನ ಹಂಗೆ ಅನ್ಲಿಕ್ಕೆ ಬರಂಗಿಲ್ಲ. ಆದ್ರೆ ಚೇಂಬರ್ನಾಗ ಹೋಗಿ ಒಂದು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬಿಡಿಸ್ಕೊಂಡು ಬರೋಣ ಅಂತ ಹಂಗೆ ಮಾತಾಡ್ಬಾರ್ದಪ್ಪ. ನಾ ಹೇಳಿನಿಲ್ಲ ಮಾಮ ನಿನಗೆ, ಒಂದು 2 ದಿನ ತೊಗೊಂಬರ್ಬೇಡಪ್ಪ ಅಂತೇಳಿ. ನೀ ತೊಗೊಂಡ್ರೆ ಮನುಷ್ಯ ಬೇರೆನೇ ಆಗಿಬಿಡ್ತೀವೋ ಮಾರೇ, ಏನೇನಾರ ಮಾತಾಡ್ಲಿಕ್ಕೆ ನಿಂತು ಬಿಡ್ತಿ. ಹೇ ಸುಮ್ ಕೂಡ, ನಿನಗೇನು ಗೊತ್ತದ? ನಾ ಅಷ್ಟು ಕಟ್ಟೋದಿಲ್ಲ ನೋಡಪ್ಪ. ನಾ 180 ರೂಪಾಯಿ ಕಟ್ಟಿ ಬರವ ಅಷ್ಟೇ. ಯಾರು ಏನಾರ ಅನ್ನಲ್ರಕ್ಕೆ 1,80,000 ಮಾಡ್ಯಾರಲ್ಲ, ಅದರೊಳಗೇನು ಒಂದು 3-4 ಪೂಜೆ ತೆಗೆದು ಬಿಡ ಅಂತೇಳು, ಬರೀ ಒಂದೇ ಪೂಜೆ ಇಡು ಅಂತೇಳಿ ಅಷ್ಟೇ. ನಾ ಅಷ್ಟೇ ಕಟ್ಟ ನೋಡು. ನೀವು 180 ಕಟ್ಟು, ಅವ್ರು ಕಟ್ಸ್ಕೋತಾರೆ, ಹೊಡೆದು ಕಳಿಸ್ತಾರೆ ನಮಗೆ. ಎದಕ್ಕೆ ಅವಸರ ಮಾಡ್ತೀವಿ ಮರ? ತಡಿ, ನಾ ಮಾತಾಡ್ತೀನಿ ಅಂತ ಹೇಳಿನಿಲ್ಲ. ಯಾವಾಗ ರೊಕ್ಕ ಕೊಟ್ಟು ಕಡೆಕಾಗಲಿ ಅಂತ ನಿಂತಿರ್ತೀನಿ ನೋಡು ಮರ. ನೀನಂತ್ರನು ಮಾಮಿ ಬರ್ತೀನಿ ಅಂದ್ರೆ ನಿಂದ್ರು, ಒಂದು 10 ನಿಮಿಷ ಕಟ್ಲಿಕ್ಕೆ ಹೋಗ್ಬೇಡ ನೀನು. ಬಂದಬಿಟ್ರಲ್ಲ ಮಾಮಿ. ನಮಸ್ಕಾರ ರೀ ಮಾಮ, ಬರ್ರಿ. ನಮಸ್ಕಾರಪ್ಪ. ಏನಂತಾಳ ಸುಂದರಿ, ಆರಾಮಾಗ್ಯದ? ಹ್ಞೂ ರೀ ಮಾಮ, ಆರಾಮಾಗ್ಯದ ನೋಡ್ರಿ. ಹೆಸರಾಗ್ಯಾಳ ಮಾತಾಡ್ತಾಳ ಅಂದ್ರೆ? ಹ್ಞೂ ರೀ ಮಾಮಿ, ಪರ್ಫೆಕ್ಟ್ ಮಾತಾಡ್ತಾಳ್ರಿ. ಫಸ್ಟಾಗಿ ಹೆಸರಾದಾಗನೇ ನಿಮ್ಮನ್ನ ಕೇಳ್ರಿ, ಮಾಮಮ್ಮಿ ಆರಾಮಿದ್ದಾರಿಲ್ಲ ಅಂತೇಳಿ. ನಮಗೆ ಎಲ್ಲರಿಗೆ ಆರಾಮಿದ್ದೀರನ ಅಂತ ಕೇಳ್ತಾಳ್ರಿ ಮಾಮಿ ಆಕಿ. ಅಯ್ಯ ಹೌದಲ್ಲ, ಹೌದಪ್ಪ, ಭಾಳ ಕಳೆಯಿಂದ ಅದು. ಆದ್ರೆ ಮಾಮಿ ಭಾಳ ಧೈರ್ಯ ಕೆಟ್ಬಿಟ್ಟಿದೀವಿ ರೀ. ಐರಣಕ್ಕೆ ಹಾಕಿದ್ಲಿ ರೀ ಸುಂದ್ರಿ. ಭಾಳ ಅಂದ್ರೆ ಭಾಳ ಅಂಜಿದ್ದೀವಿ ಬಿಡ್ರಿ ಮಾಮಿ. ನಾವು ಆರಾಮ ಆಗ್ತಾಳ ಇಲ್ಲೋ ಅನ್ನಂಗೆ ಆಗ್ಬಿಟ್ಟಿತ್ರಿ. 2 ದಿನಗಟ್ಲೆ ಹೆಸರು ಆಲಾರ್ದ ಮಲಿಗಾಳ ಅಂದಾಗ ನನಗಂತ್ರನು ಧೈರ್ಯನೇ ಹೋಗ್ಬಿಟ್ಟೈತ್ರಿ ಅಷ್ಟು. ಹೌದಪ್ಪ, ಮತ್ತ ಎಂತ ಮಾತಾ ಗುಂಡಣ್ಣ ಅಂಜಲಾರ್ದ ಆ ಕಡೆ ಈ ಕಡೆ ತಿರುಗಾಡಿ ಓಡಾಡ್ದೈಕಿ. ಒಮ್ಮಿಂದೊಮ್ಮೆ ಹಿಂಗ ಎಚ್ಚರ ತಪ್ಪಿದ್ದಾಳ ಅಂದಾಗ ಯಾರಿಗಾರ ಗಾಬರಿ ಎಲ್ಲದಿರ್ತದನು.
ನಮ್ಮಂತವ್ರಿಗೇನೆ ಕೈ ಕಾಲು ಆಡ್ಲಾರ್ದಂಗೆ ಆಗಿತ್ತು ಮತ್ತು ನೀವು ಅಂತಾನು ಬಿಡು. ಹೆಂಗಾರ ಆಗ್ಲಿಪ್ಪ, ದೇವ್ರ ದಯದಿಂದ ಈಗ ಆರಾಮಾಗಳಲ್ಲ, ಅಷ್ಟು ಸಾಕು. ಈಗೇನು ಏನಂತಾರೆ ಡಾಕ್ಟ್ರು, ಡಿಸ್ಚಾರ್ಜ್ ಮಾಡ್ತಾರಂತ ಇವತ್ತು? ಹಾಂ ರೀ ಮಾಮ, ಮಾಡ್ತೀನಿ ಡಿಸ್ಚಾರ್ಜು. ನೀವು ಸುಮ್ಮನೆ ಐರಣಾಗಿ ಬಂದಿರಿ, ಇವತ್ತು ಸಂಜೆಕನೆ ಬಂದ್ಬಿಡ್ತಿದ್ದೀವಿ ರೀ ನಾವು. ಬ್ಯಾಡ ಅಂತ ಹೇಳಿದ್ನಿಲ್ರಿ ಮಾಮ. ನೀ ಬ್ಯಾಡ ಅಂದಿದ್ ಬಿಡು, ಆದ್ರೆ ನಿನ್ನೆ ಬರೋದಾಗ್ಲಿಲ್ಲ, ಸಮಾಧಾನ ಆಗಿಲ್ಲಪ್ಪ ನಮಗ. ನನಗಂತರೂ ರಾತ್ರಿ ಬೆಳತನ ನಿದ್ದೆ ತಿಳ್ಕೊಂಡಪ್ಪ. ಯಾವಾಗ ಹೋಗ್ಯಾನು, ಯಾವಾಗ ಸುಂದರಿ ಮುಖ ನೋಡೇನು ಅನ್ನಂಗಾಗಿತ್ತು ನೋಡು. ನೋಡ್ರಿಪ್ಪ, ಮೊದಲು ಹೋಗಿ ಇಲ್ಲೇ ಮಾತಾಡ್ಕೊತ ನಿಂತೀವಲ್ಲ, ಮೊದಲು ನಾ ಸುಂದರಿ ನೋಡ್ಬೇಕಾಗ್ಯದ. ಆಯ್ತು ರೀ ಮಾಮಿ, ಹೋಗ್ರಿ. ಸಿನಿಮಾಮ ಒಂದು ಸ್ವಲ್ಪ ಕರ್ಕೊಂಡು ಹೋಗಾನಿ ಅವರಿಗೆ. ನಾ ಒಂಚೂರು ಫೋನ್ ಮಾಡಿ ಬರ್ತೀನಿ ಮನೆಗೆ. ಹುಡುಗರು ಏನು ಮಾಡ್ಲಿಕ್ಕತ್ತವ ಏನ. ಆಯ್ತಾಯ್ತು, ನಿಮ್ಮ ಅಪ್ಪಣೆ, ನಾ ಕರ್ಕೊಂಡು ಹೋಗ್ತೀನಿ. ನಮ್ಮ ಸುಂದರಿ ಅಕ್ಕನ ತೋರ್ಸೋಕೆ ನಾ ಕರ್ಕೊಂಡು ಹೋಗ್ಲಿ. ನಡ್ರಿ ಮಾಮ ಮಮ್ಮಿ, ಹೋಗಿ ಬರಮ್ ನಡ್ರಿ. ನೀನ ಹುಚ್ಕೊಡಿ, ಇಲ್ಲಿ ಬಂದಾಗ ಹಾಕೇ ಬಿಟ್ಟಿಯಲ್ಲ ನೀನ. ಎಷ್ಟು ಒಳ್ಳೆ ಮನುಷ್ಯ ಇದ್ದೀಯ ಅಂದ್ರ ಇದೊಂದು ಚಟ ಮಾಡಿ ಎಲ್ಲ ಕೈಲಿ ಅನ್ಸ್ಕೋತಿ ನೋಡಪ್ಪ ಶೀನಪ್ಪ ನೀನು. ನನಗಂತೂ ಒಟ್ಟ ಇಷ್ಟ ಆಗಂಗಿಲ್ಲಪ್ಪ ಇದು. ಸಾರಿ ರೀ ಮಮ್ಮಿ, ಇವತ್ತು ತೊಗೊಂಬಂದಿನಿ ರೀ ಮಮ್ಮಿ. ನಾನು ನಿನ್ನೆ ಮೊನ್ನೆ ಹೊಟ್ಟೆ ತೊಗೊಂಡಿಲ್ರಿ. ನಮ್ಮ ಸುಂದರಿ ಅಕ್ಕಗೆ ಆರಾಮಿಲ್ಲಾರ್ದಾಗ ನನಗೆ ಫುಲ್ಲು ಟೆನ್ಷನ್ ಆಗಿದ್ರು ಸಹಿತ ನಾ ತೊಗೊಂಡಿಲ್ರಿ. ಬೇಡ ಮಮ್ಮ ನೀ ತೊಗೋಬೇಡ ಅಂದ ಗುಂಡಣ್ಣ ನಾ ಹೊಟ್ಟೆ ಮುಟ್ಟಿಲ್ರಿ. ಇವತ್ತು ಆರಾಮಾಗ್ಯಾಳಲ್ರಿ, ಒಂದು ಸ್ವಲ್ಪ ಖುಷಿ ಆಯ್ತು ರೀ. ಹಾಗಾಗಿ ಒಂಚೂರು ಹಾಕೊಂಬಂದಿನಿ ರೀ. ಇವತ್ತು ತೊಗೊಂಡಿನ್ರಿ ಮಮ್ಮಿ, ನಾ ಬಿಟ್ಟುಬಿಟ್ಟೇನ್ರಿ ಈಗ. ಹೌದ್ರಿ ಮಾಮಿ, ಭಾಳ ಏನು ತೊಗೊಂಡಿಲ್ರಿ. ಆದ್ರೆ ತೊಗೊಂಡಾಗನೇ ಕೆಲಸ ಆಗ್ಯಾವ್ರಿ. ಮಾಮ ಯಾವಾಗ ತೊಗೊಂಡು ಬಂದಾನಂದ್ರೆ ಅವಾಗ ಒಂದು ಸ್ವಲ್ಪ ಕೆಲಸ ಆಗ್ಯಾವ ನೋಡ್ರಿ. ಮನ್ನಿ ಎಲ್ರಿ ಮಾಮಿ, ನಾವು ಬಂದೀವಲ್ರಿ, ಒಟ್ಟ ಒಳಗೆ ಬಿಡ್ಲಿಕ್ಕೆ ತಯಾರಿಲ್ರಿ ನಮ್ಮನ್ನ ಇಬ್ರನ್ನ. ಹಂಗಾಗಿ ಒಂಚೂರು ಹೋಗಿ ಹಾಕೊಂಡು ಬಂದು ಜೋರು ಆವಾಜ್ ಮಾಡ್ದ, ಅವಾಗ ಬಿಟ್ರಿ ನಮ್ಮನ್ನ ಸುಂದರಿ ನೋಡ್ಲಿಕ್ಕೆ. ಹೌದಲ್ಲ? ಹೌದೌದು, ಶಿನಪ್ಪನ ಕೆಲಸ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಪರಮಾತ್ಮ ಹೊಟ್ಯಾಗ ಹೋಗಬೇಕು ಅವನಿಗೆ. ನೋಡ್ರಿ ಮಮ್ಮ ಮಮ್ಮಿ, ನಾ ಸ್ವಚ್ಛ ಹೇಳ್ತೀನಿ ರೀ. ನಾವು ಹಾಕೊಂಡ್ವಿ ಅಂದ್ರೆ ನಮ್ಮ ಕೆಲಸ ಪರ್ಫೆಕ್ಟೂ ಇರ್ತಾವ್ರಿ, ಆಮೇಲೆ ಕಿತ್ತೋತಾವ್ರಿ ಎಲ್ಲ ಕೆಲಸ. ಒಂದು ಪೆಂಡಿಂಗ್ ಉಳಂಗಿಲ್ರಿ. ಇನ್ನ ದಾಳಿ ಹೊಡಿಲಿ, ನಿನಗೆ ಯಾವಾಗ ಬುದ್ಧಿ ಬರ್ತದ. ಆಯ್ತಾ ಬಾ, ಸುಂದರಿನ ತೋರ್ಸ್ ಬಾ ನನಗೆ ಈಗ ಮೊದಲು. ಆಯ್ತು ರೀ ಮಮ್ಮಿ. ಹಾಂ, ಹಲೋ ಅವ್ವ, ಆರಾಮಿದ್ದೀರಿ? ನಾವು ಆರಾಮಿದ್ದೀವಪ್ಪ. ನೀವು ಹೆಂಗಿದ್ದೀರಿ ಹೇಳು? ಸುಂದರಿಗೆ ಆರಾಮಾಗ್ಯದ? ಆರಾಮಾಗ್ಯದವ್ವ. ಎದ್ದಾಳ ನೋಡಿ, ಇವತ್ತ ಮಾತಾಡ್ಯಾಳ. ಅವ್ವ ಮಾತಾಡ್ಯಾಳ? ಚಲೋ ಆಯ್ತಪ್ಪ. ಆರಾಮಿದ್ದಾಳಲ್ಲ ಅಂದ್ರೆ ಯಾವಾಗ ಬರ್ತೀರಿ? ಇವತ್ತು ಡಿಸ್ಚಾರ್ಜ್ ಮಾಡ್ತಿಂದಾರ, ಸಂಜೆ ತನಕ ಬರ್ತೀವಿ ತಗೋವ. ನೋಡಪ್ಪ ಗುಂಡಪ್ಪ, ಏನೇ ಅಲ್ಲಿ ದೇವ್ರು ನಿನ್ನ ಕೈ ಬಿಡಲಿಲ್ಲಪ್ಪ. ನೀನು ನಂಬಿದ್ರೆ ಆಯರ್ ಹಂಗೆ ನಿನ್ನ ಕೈ ಬಿಡ್ತಾರಪ್ಪ. ನಾ ಅದಕ್ಕೆ ಹೇಳಿದ್ನಲ್ಲ, ರಾಘವಂದ್ರೆ ನಿನ್ನೆಂದೂ ಕೈ ಬಿಡಂಗಿಲ್ಲ. ಹೌದು ಅವ್ವ, ಭಾಳ ತ್ರಾಸಾಗಿತ್ತು ನನಗೆ. ಅದಕ್ಕೆ ನೀ ಹೇಳಿದಿಲ್ಲ, ಹೇಳಿದ್ಗನೆ ರಾಯರ್ ನೆನೆಸ್ಕೊಂಡು ಮಂತ್ರ ಅನ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ಡಾಕ್ಟ್ರು ಬಂದು ಎದ್ದಾಳ ಅಂತ ಹೇಳಿದ್ರು ನೋಡು. ಕರೆಗೂ ರಾಯರ್ ಇದ್ದಾರವ. ಹೌದಪ್ಪ, ಏನೇ ಅಲ್ಲಿ ಆರಾಮಾದ್ಲಲ್ಲಪ್ಪ, ಅಷ್ಟೇ ಸಾಕು. ಹುಡುಗರು ನಿನ್ನಿಂದ ಅಳ್ಳಿಕತ್ತೇವಪ್ಪ. ಒಂದು ಸ್ವಲ್ಪ ಕಿಟ್ಟೆ ಕೆಡ್ಸ್ಕೊಂಡ್ಬಿಟ್ಟ ನಿನ್ನೆ ಮಾತಾಡೋದು. ಅವಾಗ ಎಚ್ಚರ ಆಗಿಲ್ಲ ನಮ್ಮ ಅಮ್ಮಗ. ನೀ ಸುಳ್ಳು ಹೇಳ್ತಿ ಹಂಗೆ ಹಿಂಗೆ ಅಂತಾಳ. ಒಂದು ಸ್ವಲ್ಪ ಮಾತಾಡ್ಸಪ್ಪ ಅವರಿಗೆ. ಹೌದಾ? ಕೊಡವ. ಹಲೋ ಪಪ್ಪ, ಆರಾಮಿದ್ದೀರಿ? ಹ್ಞೂನಪ್ಪ, ಆರಾಮಿದ್ದೀವಿ. ಅಮ್ಮಗೆ ಆರಾಮಾಗ್ಯದಪ್ಪ, ಎದ್ದಾಳೆ ಇವತ್ತ, ಮಾತಾಡ್ಯಾಳ. ಸಂಜೆ ಮುಂದೆ ಬರ್ತೀವಿ ತಗೋ, ಏನು ಇದು ಮಾಡಬೇಡ್ರಿ. ಇವತ್ತು ಬರ್ತೀರಿ? ಅಪ್ಪ, ಇವತ್ತೇ ಬರ್ತೀವಿ. ಚಲೋ ಆಯ್ತು. ಸೋನಿ ಮಾತಾಡ್ತಾ ಅಂತ ನೋಡು. ಕೊಡಪ್ಪ. ಹಲೋ ಪಪ್ಪ, ಅಮ್ಮ ಆರಾಮಿದ್ದಾಳ? ನೀ ಆರಾಮಿದ್ದಿ? ನಮ್ಮ ಆರಾಮಿದ್ದೀವಿ. ಹಂಗೆಲ್ಲ ಅಳುದು ಪಳದು ಮಾಡಬಾರ್ದವ. ಹಾಸ್ಪಿಟ್ಲಿಗೆ ಬಂದಿರ್ತೀವಿ, ಅಲ್ಲಿ ನೀವು ಅಳ್ಕೋತ ಕೂತ್ರೆ ಹೆಂಗೆ ಹೇಳು? ಅಜ್ಜಿ ಒಬ್ಬರೇ ಇರ್ತಾರ. ಏನಾಗಂಗಿಲ್ಲ, ಆರಾಮಿದ್ದಾಳ ಅಮ್ಮ, ಆರಾಮಿದ್ದಾಳ. ಇವತ್ತು ಸಂಜೆ ಮುಂದೆ ಬಂದ್ಬಿಡ್ತೀವಿ. ಹೌದಾ? ಗ್ಯಾರಂಟಿ ಬರ್ತೀರಿ? ಮತ್ತೆ ನೀವು ಇಬ್ರು 2 ದಿನ ಹೋಗಿರಿ. ನಂಗೆ ಅಳು ಬರ್ಲಿಗತ್ತದ ಪಪ್ಪ. ಹಾಂ ಅಮ್ಮ, ಗ್ಯಾರಂಟಿ ಬರ್ತೀವಿ. ಆರಾಮಾಗ್ಯದವ, ಫುಲ್ ಆರಾಮಾಗ್ಯದ ಈಗ. ನೀವು ಹಂಗೆ ಅಳ್ಕೋತ ಕೂಡ್ಬಾರ್ದವ. ನೀ ಜಾಣ ಮರಿ ಇದ್ದೀಲ್ಲ, ಓದ್ಕೊಂಡೇ ಇಲ್ಲಮ್ಮ? ಹಾಂ, ಓದ್ಕೊಂಡಿನಿ. ಆದ್ರೆ ನಂಗೆ ನಿನ್ನೆ ರಾತ್ರಿ ನಿದ್ದಿನೇ ಹತ್ತಿಲ್ಲ ಪಪ್ಪ. ಹೌದಾ? ಹಂಗೆಲ್ಲ ಮಾಡ್ಕೋಬಾರ್ದವ. ಆಯ್ತು, ಇವತ್ತು ಬರ್ತೀವಂತ ಅಮ್ಮನ ಬಾಜುನೇ ಮಲ್ಕೊಳಕಂತೆ ಅಮ್ಮ. ಹಾಂ ಪಪ್ಪ. ಇಡ್ಲೇ ಅಮ್ಮ, ಹಾಸ್ಪಿಟ್ಲ್ನಾಗ ಬಿಲ್ ಕಟ್ಬೇಕಾಗ್ಯದ ನಾನು. ಹಾಂ ಪಪ್ಪ, ಬಾಯ್. ಬಾಯ್ ಅಮ್ಮ, ಬಾಯ್. ಏನು ವಾಸುಂದ್ರಿ, ಆರಾಮಿದ್ದಿ? ಈ ಮಾಮಿಯರು ಬಂದ್ರಿ. ಬರ್ರಿ ಮಾಮ ಮಮ್ಮಿ, ನೀವ್ಯಾಕೆ ಹೈರಾಣಾಗಿ ಬಂದ್ರಿ? ಆರಾಮಿದ್ದೀವಿ ನೋಡ್ರಿ ಮಾಮಿ, ನೀವು ಆರಾಮಿದ್ದೀರಲ್ರಿ? ನಾವು ಆರಾಮಿದ್ದಿ ಬಿಡ. ಯವ್ವ, ನಮ್ಮನ್ನು ತಗೊಂಡು ಏನು ಮಾಡ್ತಿದ್ದಿ? ನೀ ಆರಾಮಾಗಿ ಇಲ್ಲ ಹೇಳ ಮೊದಲ. ಹ್ಞೂ ರೀ, ಆರಾಮಾಗ್ಯದ ನೋಡ್ರಿ. ಏನು ಮಾಸುಂದ್ರಿ ಇದು ಒಮ್ಮೆ ಅಂತಿ ನಾನು, ಭಾಳ ಏನೇಣ ಆಯ್ತು ಬಿಡವ. ಹೌದು ನೋಡ್ರಿ ಮಾಮರ, ನನಗೂ ಏನೂ ಗೊತ್ತಾಗಿಲ್ರಿ. ಒಮ್ಮೆ ಅಕ್ಕ ಚಕ್ರ ಬಂದು ಬಿದ್ದಂಗಾಯ್ತು. ನೋಡ್ತೀನಿ, ಇಲ್ಲಿ ಬಂದು ಒಮ್ಮೆ ದವಾಖಾನ್ಯಾಗ ಇದ್ಬಿಟ್ಟೇನ್ರಿ. ಹೌದು ವಾಸುಂದ್ರಿ, ನಮಗಂತೂ ಕೇಳಿ ನೋಡು, ಕೈಕಾಲು ತಣ್ಣಗಾಗಿ ಬೆಳತನ್ನ ಇದ್ದೈತಿ ನೋಡುವ. ಯವ್ವ ನೀ ಏನ್ರನ್ನು ಆರಾಮಾಗಬೇಕಪ್ಪ ದೇವ್ರೇ, ಆರಾಮಾಗಪ್ಪ ದೇವ್ರೇ ಅಂತ ಬರೀ ಇದೇ ಬಿಡ್ಕೊಂಡಿ ನೋಡು. ನಮ್ಮ ಸಬ್ಸ್ಕ್ರೈಬರ್ಸ್ ಆಯ್ತಾ ದೇವ್ರ ಹತ್ರ ಅದೇ ಬಿಡ್ಕೊಳಕತ್ತಾರ, ಸುಂದ್ರಿ ಆರಾಮಾಗಲಿ, ಸುಂದ್ರಿ ಆರಾಮಾಗಲಿ ಅಂತೇಳಿ. ಹೌದಲ್ರಿ ಮಾಮಿ, ಥ್ಯಾಂಕ್ಸ್ ರೀ. ಅವ್ರಿಗೂ ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ. ಏನು ನೋಡ್ರಿ, ರಾಯರ ಆಶೀರ್ವಾದ ರೀ. ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೂ ಆಗ್ಲಾರ ಆರಾಮಾಗಿ ಬಂದೆ ನೋಡ್ರಿ ಮಾಮಿ. ಸಾಕು ಮಾತಾಡಿದ್ದು, ಹೋಗ್ರಿ ಹೊರಗೆ ಹೋಗ್ರಿ.
ಇಷ್ಟೇ ನಡ್ಸ್ಯಾರ ನೋಡ್ರಿ ಮಾಮಿ ಬಂದಾಗಿಂದ. ಒಟ್ಟ ಬರ್ತೀವಲ್ರಿ 1-2 ನಿಮಿಷ ನಿಂತಿರಂಗಿಲ್ಲ, ನಡ್ರಿ ಹೊರಗೆ ನಡ್ರಿ, ಬರೀ ಇದೇ ನಡ್ಸ್ಯಾರ ನೋಡ್ರಿ. ಹಂಗಂದ್ರೆ ಹೆಂಗ್ರಿ ಮತ್ತ CC ಕ್ಯಾಮ್ರಾ ಎಲ್ಲ ಇರ್ತಾವ, ನಮಗೂ ಡಾಕ್ಟರ್ ಎಲ್ಲ ಬೈತಾರಂಗ ಇಷ್ಟ ಮಂದಿ ನಿಂದ್ರಿಸ್ಕೊಂಡ್ ನಿಂತ್ರ, ಅದಕ್ಕೆ ಕಳಿಸ್ತೀವಿ ಹೊರಗ. ಆಯ್ತು ಹೇಳ್ರಿ ಮೇಡಮ್ ಅವ್ರ, ನಿಮ್ಮ ಡ್ಯೂಟಿ ನೀವು ಬರ್ರಿ ಕರೆಕ್ಟ್ ಮಾಡ್ತೀರಿ. ಹೆಂಗ ಹೊಸಿನಪ್ಪ ಮತ್ತ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕಪ್ಪ. ಹಂಗ ಅನ್ಲಿಕ್ಕೆ ಬರಂಗಿಲ್ಲ. ಹಂಗೆಲ್ಲ ದವಾಖಾನೆ ಅಂದ್ರೆ ಹಂಗೆಪ್ಪ, ಮತ್ತ ಸೂಕ್ಷ್ಮ ಇರ್ಬೇಕು. ಅವು ಪೇಷಂಟ್ಗಳಿಗೆ ಇನ್ಫೆಕ್ಷನ್ ಆಗ್ತದೆ ಅಂತೇಳಿ ಒಳಗೆ ಕಳ್ಸಂಗಿಲ್ಲ. ಮಾಮರ ನಾವೊಂದು ವಿಚಾರ ಮಾಡೀನ್ರಿ, ಇವರು ಹಿಂಗೆ ನುಲಿತಾರಲ್ರಿ, ಹಿಂಗೆ ಹಂಗೆ ಮಾಡ್ಕೊಂಡು ಇವ್ರನ್ನೆಲ್ಲರನ್ನ ತೊಗೊಂಡೋಗಿ ನಿಮ್ಮ ತೋಟದಾಗ ಕಸ ತೆಗಿಲಿಕ್ಕೆ ಹಚ್ಬೇಕಂತ ಮಾಡಿ ನೋಡ್ರಿ ಮಾಮ. ಅಂದ್ರೆ ಗೊತ್ತಾತದ್ರಿ ಇವ್ರಿಗೆ. ಹೇ ಗುಂಡಪ್ಪ, ಏನಾರ ಅನ್ಬೇಡು, ಸುಮ್ ಕೂಡ ನೀನು. ಇಂಥವ ಏನಾರ ಒಂದು ಒಟ್ಟು ಕಾರ್ಬಾರ್ ಮಾಡ್ತಾ ನೋಡಿ. ಸೀನಪ್ಪ ಎಲ್ಲೋದ್ರೂ ನಿನ್ ಬುದ್ಧಿ ಬಿಡಂಗಿಲ್ಲ ನೀನು. ಅಕ್ಕೋರ ಇಲ್ಲಿ ಎಲ್ಲರೂ ನರ್ಸ್ಗಳು ಬಿಳಿ ಬಟ್ಟೆನೇ ಹಾಕೋತಾರಲ್ಲ, ಯಾಕ್ರಿ? ಎಲ್ಲರೂ ಏನು ಹೋಲ್ಸೇಲ್ ಅಂಗಡಿಯಾಗ ತಗೊಂಬಂದಿರ್ತಾರೇನ್ರಿ? ನೀವು ಮಾತ್ರ ಇಷ್ಟು ನೀಟಾಗೆ ಬೇರೆ ಥರ ಬಟ್ಟೆ ಯಾಕೆ ಹಾಕೊಂಬರ್ತೀರಿ? ನೀವೇನು ಮೇನ್ ಡಾಕ್ಟ್ರ್ ಏನ್ರಿ ನೀವು? ಅದಕ್ಕೆ ಹಿಂಗೆ ನಿಮಗೆ ಅವಕಾಶ ಕೊಟ್ರೇನ್ರಿ ಹಾಕೊಳಿಕ್ಕೆ? ಹೋಗ್ರಿ ರಿಯಲ್ಲಿ ದೊಡ್ಡ ಡಾಕ್ಟರ್ ಕರಿತಿದಾರ ನೋಡಿ, ಬಿಲ್ ಪೇ ಮಾಡಿ ಮೊದ್ಲು. ಏನಾದ್ರೂ ಒಂದು ಪಾಲ್ತು ಮಾತಾಡ್ತಾನೆ ಇರ್ತಾರ ನೋಡಿ ಅವರು. ಮೇಡಮ್ ಅವ್ರನ್ನ ಆವಾಗಲೇ ಹೇಳಿನಿಲ್ರಿ ಕಟ್ಟೋದಾಗೋದಿಲ್ಲ ಅಂತೇಳಿ. ನಮ್ದು ತೊಗರಿ ರಾಶಿಯಾಗಿಂದ ಬಂದು ಕಟ್ತೀವ್ರಿ, ಅಲ್ಲಿ ತನ ಬಿಲ್ ಪೆಂಡಿಂಗ್ ಇಡ್ರಿ. ಯಾಕ್ರಿ ಇಷ್ಟೊಂದು ಮಾತಾಡ್ತೀರಿ? ಏನಂತ ತಿಳ್ಕೊಂಡಿರಿ ನೀವು? ಹಾಸ್ಪಿಟಲ್ ಅಂದ್ರೆ ಏನಂತಾರ ಗೊತ್ತದ ಇಲ್ಲ ನಿಮಗ? ಇರ್ಲಿ ಹೇಳವ, ಸಿಟಿಗೆ ಏರ್ಬೇಡ. ಅವ ಹಂಗೆ ಸುಮ್ ತಮಾಷೆ ಮಾಡ್ತಾನ. ಅಲ್ಲಿ ಕಟ್ಲಿಕ್ಕೆ ಹೋಗ್ಯಾನ, ಅವ ಈಗ ಬಿಲ್ ಹೋಗ್ಯಾನ, ನಮ್ಮ ಹುಡುಗ ಹೋಗ್ಯಾನ ಕಟ್ಲಿಕ್ಕೆ. ಇವ ಸುಮ್ ನಿಮ್ ಜೊತೆ ಕಾಮಿಡಿ ಮಾಡ್ತಾನ ಹಂಗ. ಅಲ್ರಿ ನಾನು ಬಂದಾಗಿಂದ ನೋಡ್ತೀನಿ, ನನಗೆ ಏನಾದ್ರೂ ಒಂದು ಅಂತಾನೆ ಇರ್ತಾರ ಅವರು. ಇರ್ಲಿ ಹೇಳವ, ಟೈಮ್ ಪಾಸ್ ಆಗಲ್ಲ, ಸ್ವಲ್ಪ ಚಂದ ಇದೆಯಲ್ಲ ನೋಡ್ಲಿಕ್ಕೆ, ಅದಕ್ಕೆ ನಿನ್ ಜೊತೆ ಕಾಮಿಡಿ ಮಾಡ್ತಾನಂಗ. ನಮ್ಮ ಸೀನಣ್ಣ ಎಲ್ಲೋದ್ರೂ ಕಾಡ್ಸೋದು ಬಿಡಂಗ್ ನೋಡು ಹುಡುಗಿಯರಿಗೆ ಒಟ್ಟ. ಹಂಗಿರ್ಬೇಕು ಸುಂದ್ರಿಯಾಕ. ಲೈಫ್ನಾಗ ಏನಿದೆ ಹೇಳು, ಏನಾರ ಒಂದು ಸುಮ್ ಕಾಮಿಡಿ ಮಾಡ್ಕೋತ ಇದ್ ಬಿಡುದವಾ. ಅದು ನಿಮಗ್ ಕಾಮಿಡಿ ಅನಿಸ್ಬೋದ್ರಿ, ಅನ್ಸ್ಕೊಂಡವ್ರಿಗೆ ನಮಗ ಬೇಜಾರಾಗತ್ತ. ಬೇಜಾರಾದ್ರ ನಾ ಅಂತೀನ್ರಿ, ನೀವು ಈ ದವಾಖಾನ್ಯಾಗ ಇರ್ಬೇಡ್ರಿ, ಸುಮ್ ನಮ್ಮ ಊರಿಗೆ ಬಂದ್ಬಿಡ್ರಿ. ಅಲ್ಲಿ ವಾತಾವರಣ ಎಷ್ಟು ಮಸ್ತ್ ಇರ್ತದ್ರಿ. ಒಂದು ಕುರ್ಪಿ ತಗೊಂಡು ಕಸ ಕೆತ್ತಿ ಮನಿಗೆ ಬಂದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡ್ಬೋದ್ರಿ ಮೇಡಮ್ ಅವ್ರ. ಈ ಚುಚ್ಚುದು ಹಚ್ಚುದು ಯಾಕೆ ಬೇಕ್ರಿ ನಿಮ್ಗೆ ಇವೆಲ್ಲ? ಬಿಡ್ರಿ ಇವನ್ನ. ಸೀನಪ್ಪ ಸುಮ್ ಕೊಡೋ, ಯಾಕೆ ಕಡಿಸ್ತೇ ಅವ್ರಿಗೆ? ಅಲ್ರಿ ಮಾಮರ, ಅವ್ರಿಗೆ ಬೇಜಾರಾಗ್ಯದಂದ್ರಲ್ರಿ ಹಾಸ್ಪಿಟ್ಲ್ ಕಂಡ್ರ, ಅದಕ್ಕೆ ಅವ್ರಿಗೊಂದು ಹಾದಿ ತೋರಿಸಿದ್ರಿ. ಆಯ್ತಳಪ್ಪ, ನೀ ಎಲ್ಲರಿಗೆ ಹಾದಿ ತೋರ್ಸ್ಲಿಕ್ಕೆ ನಿಂತಿರ್ತಿದಿ, ನಿನ್ನ ಹಾದಿ ನೀ ನೋಡ್ಕೊ ಮೊದಲ. ನಡಿಯಲ್ಲಿ ಡಾಕ್ಟರ್ ಮಾತಾಡ್ಬೇಕಂದಿರಲ್ಲ, ನಿಮ್ಮ ಮಾಮನ ಕರ್ಕೊಂಡು ಹೋಗಿ ಭೇಟಿ ಆಗು. ನಡಿಯಪ್ಪ ಸೀನಪ್ಪ, ನಾವು ಹೋಗಮ್ಮ. ಒಂದು ಸ್ವಲ್ಪ ಗುಂಡಣ್ಣ ಬೋನೆ ಆಗ್ಯಾನ, ಡಾಕ್ಟರ್ ಹತ್ರ ಮಾತಾಡಮ್ ನಡಿ. ನಿಮ್ಮ ಮಾಮಿ ಇಲ್ಲೇ ಇರಳಕ್.